ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡ್ ತೋಟದ ಹತ್ರ ಹೋಗಿದ್ದೆ. ಯಾಕಂತಂದ್ರೆ ಗೇಟ್ ಒಳಗೆ ಲಾನ್ ಮಾಡಬೇಕಾಗಿತ್ತು, ಬಳೆ ಗಿಡಕ್ಕೆ ನೀರು ಬಿಡಬೇಕಾಗಿತ್ತು. ಟೈಮ್ ನೋಡಿದೆ 7:30 ಕೂಡ ಆಗಿತ್ತು, ಬಿಸಿಲು ಕೂಡ ಬಂದಿತ್ತು. ನಾನು ನಮ್ಮ ಫ್ರೆಂಡ್ಸ್ ಇವತ್ತು ಎಷ್ಟು ಜನ ಹೋಗಿರೋದು ಕರೆಕ್ಟಾಗಿ 5 ಜನ ಕೂಡ ಹೋಗಿದ್ರೆ. ನನ್ನ ಫ್ರೆಂಡ್ ಇದ್ರಾಗ ಮೊದಲು ಕ್ಯಾಪ್ಸಿಕಮ್ ನಾರು ಊತಿದ್ನೋ, ಅದೇ ಬೆಡ್ಡಾಗಿ ಇವತ್ತು ವೀನಸ್ ಬಜ್ಜಿ ನಾರು ಕೂಡ ಊತವನೆ. 9,000 ನಾರು ಊತಿದ್ನೋ, ಆದ್ರೆ ನಾವಿಗೆ ಬೆಳೆ ಆಗಿಲ್ಲ. ಯಾಕಂತಂದ್ರೆ ಹಳೆ ಬೆಡ್ ಎಲ್ಲ ಅಷ್ಟು ವರ್ಕೌಟ್ ಆಗಲ್ಲ. ಸೆರೆಮಿಟಿದ್ ನಾವು ಹೋಗಿದ್ದೆ ಅನ್ಕಂದ್ರೆ ಗುಡ್ಗೆ ಎತ್ತಬೇಕಾಗಿತ್ತು. ನೀವ್ಯಾರು ನಮ್ಮ ರೈತರಿಗೆ ಕ್ಯಾಪ್ಸಿಕಮ್ ಊತ್ಬಿಟ್ಟು ಅದೇ ಬೆಡ್ಡಾಗ ಬೇರೆ ಬೆಳೆ ಏನನ್ನ ಬೆಳೆಕ್ ಹೋದ್ರೆ ಬೆಳೆಕ್ ಹೋಗ್ಬೇಡಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ರೈತನಾಗೆ 2,000 ಗೂಟ ಇರೋದಂದ್ರೆ 2,500 ಗೂಟ ಕೊಡೋನು ಐತೆ. ನಾವು ಸ್ಟಾರ್ಟಿಂಗು 5,000 ಇಕ್ಬಿಟ್ಟು ಈ ತರ ನಿಲ್ಲಾಕ್ತಿರಿ. ಯಾಕಂತಂದ್ರೆ ಇವಾಗ ಗೂಟುಗ ಬಂಗಾರದಂತ ರೇಟ್ ಕೂಡ ಐತೆ. ಯಾಕಂತಂದ್ರೆ ಕೆಳಗೆ ತಗದೆ ಗೆದ್ದಿಡ್ಕೊಂಡು ಗೂಟುಗಳೆಲ್ಲ ಹಾಳಾಗೋತದ ಅಂದ್ಬಿಟ್ಟಿದ್ದು ನಾವು ಈ ತರ ಪ್ಲಾನ್ ಮಾಡ್ತಾ ಇರೋದು. ನೀವ್ ಯಾರಾದ್ರೂ ಗೂಟುಗಳನ್ನ ನಿಲ್ಲಾಕ್ಬೇಕಂದ್ರೆ ಇದೇ ತರ ನಿಲ್ಲಾಕಿ ನಮ್ಮ ಪ್ಲಾನ್ ನೋಡ್ಕೊಂಡು ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಇದು ಹಳೆ ಗೂಟುಗಳು, ಈ ಗೂಟುಗಳೇ ಸಪ್ರೇಟ್ ಮಾಡಿ ಈ ಕಡೆ ಇರೋದು ಚೆನ್ನಾಗಿರೋ ಗೂಟುಗಳು ಇದನ್ನೇ ಸಪ್ರೇಟ್ ಮಾಡ್ತಾ ಇದೀರಿ. 1,000 ಗೂಟ ಆ ಕಡೆ ಸೈಡ್ ಹಾಕಿದ್ರೆ 1,500 ಗೂಟ ಈ ಕಡೆ ಸೈಡ್ ಹಾಕ್ತಿರಿ. ಯಾಕಂತಂದ್ರೆ ಎತ್ಕೊಂಡೋಗು ಈಸಿ ಆಗಿರ್ತೈತೆ, ನಮಗೂ ಹೊರಕೊಂಡು ಎತ್ಕೊಂಡೋಗಿ ಹಾಕಕ್ಕೂ ಈಸಿ ಆಗಿರ್ತೈತೆ. ಇದನ್ನೆಲ್ಲ ಮುಗಿಸಕ ಟೈಮ್ ನೋಡಿ 11 ಗಂಟೆ ಹಾಕಿದ ಗೂಟುಗಳು ಈ ತರ ಇತ್ತು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಟೈಮ್ ನೋಡಿದೆ 3 ಗಂಟೆ ಆಗಿತ್ತು. JP ನಗರದಿಂದ ನವೀನ್ ಅಣ್ಣು ಕೂಡ ಇವತ್ತು ನಮ್ಮೂರ್ ಕಡೆ ಬಂದಿದ್ರು ಏನೋ ಕೆಲಸ ಮೇಲೆ. ಸೆರೆಮಿಟಿದ ನಮ್ಮ ಪುಲ್ಲಿನ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿ ಪಾಪ ಹೆಣ್ಣು ಏನ್ ಬೇಕೋ ಎಲ್ಲ ಕೂಡ ಕೊಡ್ಸ್ನೋ. ಅದೇ ತರ ಆ ಹೆಣ್ಣು ಬಂದಿದ್ದಕ್ಕೋಸ್ಕರ ನಾವು ಪೋರ್ಕೆಲ್ಲ ಕೂಡ ಮಾಡಿಸಿದೆ. JP ನಗರದಿಂದ ನನ್ನ ಫಾಲೋವರ್ಸ್ ಯಾರನ್ನಿದೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಸೆರೆಮಿಟಿದ ಇದನ್ನೆಲ್ಲ ಟೈಮ್ ನೋಡಿದೆ 7 ಗಂಟೆ ಕೂಡ ಆಗಿತ್ತು. ಅದೇ ತರ ಡಿಸ್ಕಷನ್ ಮಾಡಿದಾಗ ನಮ್ಮ ಪುಲಿ ಒಂದು ಮಾತಾಡ್ತಾ ಇದ್ನು, ಕೇಳಿಸ್ಕೊಳ್ಳಿ. JP ನಗರದಿಂದ ನಮ್ಮ ನವೀನ್ ಅಣ್ಣು ಬಂದಿರೋದಕ್ಕೆ ನಮ್ಗೆ ಖುಷಿ ಆಯ್ತು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ 9:15 ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.